ಎಕಡೆ ತಿರ್ಗಪ್ಪ ಮುಂಜಾನೆ ಇದೆ ಮುಂದೆ ಇನ್ನೊಂದು ನೀರು ಹೊರಗಡೆ ಜಾಗ ಮುಚ್ಚಿಂದಬೇಕು ನಿಮ್ಮ ವೀಕ್ಷಕ ನಮಸ್ಕಾರ. ತಾವೇ ನೋಡ್ತಾ ಇದ್ದೀರಾ, ಬನ್ನೂರು ಅನ್ನೋ ಒಂದು ಹೆಸರು ಬರೋದು ಕೂಡ ಮೂಲ ಕಾರಣಗಳು ಕೂಡ ಇದೆ. ಏನು ಅಂತಂದ್ರೆ, ರಾಜ ಮಹಾರಾಜರು ಇದ್ದಂತಹ ಬನ್ನೂರಿನ ಆಳ್ವಿಕೆ ಕಾಲದಲ್ಲಿ ಏನು ತಾಮ್ರ ಪರಿಣಿತ ಅಂತ ರಾಜ ಮಹಾರಾಜರ ಕಾಲದಂತಹ ಒಂದು ಬನ್ನೂರು ಅತಿ ಹೆಚ್ಚು ಇಲ್ಲಿ ಬನ್ನಿ ಮರ ಇದ್ದಂತಹ ಒಂದು ಪ್ರಸಿದ್ಧವಾದಂಥ ಊರು. ಹಾಗಾಗಿ ಇಲ್ಲಿಗೆ ಬರುವಂಥ ಹೆಸರು ಬನ್ನೂರು ಅಂತ ಕೂಡ ಬರುತ್ತೆ. ಹಿಂದೆ ಇಬ್ಬರು ರಾಜರು ಕೂಡ ಈ ಒಂದು ಗ್ರಾಮನ ಆಳ್ವಳಿಕೆ ಮಾಡ್ತಾ ಇದ್ರು. ಹಾಗಾಗಿ ತಾಮ್ರ ಪರಿಣಿತ ರಾಜರು ಅಂತ ಕೂಡ ಇದ್ರು. ಹಾಗಾಗಿ ಇದು ಬನ್ನೂರು ಮುಖ್ಯವಾಗಿ ಇದು ಅತಿ ಹೆಚ್ಚು ಪ್ರಸಿದ್ಧಿಗೆ ಬರುವಂತ ಕಾರಣ ಏನು ಅಂತಂದ್ರೆ, ಈ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ಬನ್ನಿ ಮರಗಳಿದ್ದಂತ ಒಂದು ಕುರುಹುಗಳಿರೋದ್ರಿಂದ ಇಲ್ಲಿ ಬನ್ನೂರು ಅಂತ ಬಹಳ
ಪ್ರಸಿದ್ಧವಾದಂಥ ಹೆಸರು ಇಲ್ಲಿ ಬರುವಂಥದ್ದು. ಇವತ್ತು ಏನು ನೋಡ್ತಾ ಇದ್ದೀರಾ, ಏನು ಕಳೆದ ಸಾರಿ ಕೂಡ 48 ದಿನಗಳ ಕಾಲದ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಿದೆ. ಅದು ಗಣಪತಿ ಮತ್ತು ಮಾರಮ್ಮನ ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಕ್ರಮ. ಆ ಒಂದು ಸಂದರ್ಭದಲ್ಲಿ ಇನ್ನು 48 ದಿನಗಳ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಇವತ್ತು ಮಾಡ್ತಾ ಇರುವಂಥದ್ದು. ಬಂದೂರಿನ ಎಲ್ಲ ಒಕ್ಕಲಿಗ ಸಮುದಾಯದ ಯಜಮಾನರುಗಳು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮದ ದಾಸೋಹ ಕೂಡ ಮಾಡ್ತಾರೆ. 48 ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು. ತಾವೇನು ನೋಡ್ತಾ ಇವತ್ತು ಸರಿಸುಮಾರು ಒಂದು 10,000 ಜನ ಇವತ್ತು ಊಟ ಮಾಡುವಂಥದ್ದು. ಸಂಜೆ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ, ಬೆಳಗ್ಗೆ ಗಣಪತಿ ಪೂಜಾ ಕಾರ್ಯಕ್ರಮ ಕೂಡ ಆಯಿತು. ಹಾಗಾಗಿ ಇವತ್ತು ಬನ್ನೂರು ವಿಶೇಷವಾದಂಥ ದೇವತಾ ಕಾರ್ಯಗಳಿಗೆ ಪ್ರಸಿದ್ಧಿಯಾಗ್ತಾ ಇದೆ ಅಂತದ್ದು ನಾವು ನೋಡೋದು. ಇನ್ನೇನು ಮುಂದಿನ ತಿಂಗಳು ಹೇಮದ್ರಮ್ಮನ ತಾಯಿಯ ಹಬ್ಬದ ವಿಶೇಷ ಗ್ರಾಮ ದೇವತಾ ಹಬ್ಬ ಸರಿಸುಮಾರು 12 ದಿನಗಳ ಕಾಲ ಮತ್ತು 1 ತಿಂಗಳ ಕಾಲ ಧಾರ್ಮಿಕ ಆಚರಣೆಗಳಿಗೆ ಒಳಪಡುವಂಥ ಒಂದು ಗ್ರಾಮ. ನಿಯಮ ನೀತಿಗಳಿಂದ ಕಟ್ಟುಪಾಡುಗಳಿಂದ ಮಾಡುವಂಥ ಒಂದು ಕಾರ್ಯಕ್ರಮದ ಒಂದು ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ತಾವೇ ನೋಡ್ತಾ ಇದ್ರಿ, ಇವತ್ತು ಬನ್ನೂರಿನ ಮಾರಿಗುಡಿ ದೇವಸ್ಥಾನದ ಹೊರಾಂಗಣದಲ್ಲಿ ಇವತ್ತು ಇದನ್ನ ಆಯೋಜನೆ ಮಾಡಿದ್ದಾರೆ. ಸರಿಸುಮಾರು ಒಂದು 10,000ಕ್ಕೂ ಹೆಚ್ಚು ಜನ ಇವತ್ತು ಊಟ ಮಾಡುವಂಥ ಒಂದು ದಾಸೋಹ, ದೊಡ್ಡ ದಾಸೋಹ ಜವಾಬ್ದಾರಿ ತಗೊಂಡಿರುವಂಥದ್ದು ಊರಿನ ಗ್ರಾಮಸ್ಥರು, ಅದರಲ್ಲೂ ಒಕ್ಕಲಿಗ ಸಮುದಾಯದ ಮುಖ್ಯವಾಗಿ ಇವತ್ತು ಮಾಡ್ತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಆ 48 ದಿನಗಳಲ್ಲಿ ಎಷ್ಟು ದಿನ ಆಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಇವತ್ತು ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಗಣಪತಿ ದೇವಸ್ಥಾನ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಮತ್ತೆ ಪುನರಾರಂಭ ಆಗಿರೋದು ಕೂಡ ವಿಶೇಷ. ಹಾಗಾಗಿ ಇಲ್ಲಿ ಏನು ರಾಜರು ಆಳ್ತಿದ್ದಂಥ ಒಂದು ಸಂದರ್ಭದಲ್ಲಿ ಈ ಇಬ್ಬರು ಮುಖ್ಯವಾಗಿ ರಾಜರು ಆಳ್ತಾರೆ. ಅವರು ತಾಮ್ರ ಪರಿಣದ ವಂಶದ ರಾಜರು, ಒಬ್ಬರು ಮಯೂರ ತಾಮ್ರ ಮತ್ತು ಇನ್ನೊಬ್ಬರು ಅವರು ಕೂಡ ಇಬ್ಬರು ಅಪ್ಪ ಮಕ್ಕಳು ಈ ಒಂದು ನಮ್ಮ ಹೋಬಳಿನ ಮತ್ತು ನಮ್ಮ ಗ್ರಾಮನ ರಾಜ್ಯದ ಆಡಳಿತದಲ್ಲೇ ಕೂಡ ಇದ್ದಂಥದ್ದು. ಇನ್ನು ಬಹಳ ವಿಶೇಷವಾದಂಥ ಒಂದು ಈ ಗ್ರಾಮದ ವಿಶೇಷತೆ ಕೂಡ ಇದೆ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಒಂದು ಧಾರ್ಮಿಕ ಆಚರಣೆಗಳು ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡುವಂಥದ್ದು. ಈಗ ಕೆಲವೇ ದಿನಗಳಲ್ಲಿ ಹನುಮ ಜಯಂತಿ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರು. ಆ ಹನುಮ ಜಯಂತಿ ಜೊತೆಗೆ ಇದು ಕೂಡ ನಡೀತಾ ಇತ್ತು. 48 ದಿನಗಳ ಮಂಡಲ ಪೂಜೆ ಏನಿದೆ, ಗಣಪತಿ ದೇವಸ್ಥಾನ ಹಾಗೂ ಮಾರಮ್ಮನ ದೇವಸ್ಥಾನದ ಮಂಡಲ ಪೂಜೆ ಕೂಡ ಇಲ್ಲಿ ಆದದ್ದು ನಾವು ನೆನಪಿದೆ. ಅದೇ ಒಂದು ನಿಟ್ಟಲ್ಲಿ ಇವತ್ತು ಅದ್ದೂರಿಯಾದಂಥ ಮತ್ತೊಂದು ದಾಸೋಹ ಅಂತ ಅಂದರೆ ಅದು ಒಕ್ಕಲಿಗ ಸಮುದಾಯದ ಎಲ್ಲರೂ ಕೂಡ ಸೇರಿ ಮಾಡಿರುವಂಥ ಒಂದು ದಾಸೋಹ. ಮತ್ತೆ ಇನ್ನೂ ಎಷ್ಟು ದಿನಗಳು ಕೂಡ ಇದೆ ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಒಂದು ಒಳ್ಳೆಯ ಎಪಿಸೋಡ್ ಕೂಡ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಬನ್ನೂರಿನ ವಿಶೇಷತೆಗಳು, ದೇವತಾ ವಿಶೇಷತೆಗಳು ಮತ್ತು ರಾಜ್ಯರ ಆಡಳಿಕೆಯ ವಿಶೇಷಗಳು ಕೂಡ ನಾನು ಮಾಡ್ತಾ ಇದ್ದೀನಿ. ಅದು ಬಹಳ ದಿನಗಳು ಕೂಡ ಆಗುತ್ತೆ ಎಪಿಸೋಡು. ಏನೆಲ್ಲ ಇವತ್ತು ಬನ್ನೂರಿನಲ್ಲಿ ಏನೆಲ್ಲ ಇತ್ತು, ಯಾಕೆ ಕಾಡಾಯನಕೊಳ ಅಂತ ಹೆಸರು ಬಂತು, ಮತ್ತು ಈಶ್ವರನ ದೇವಸ್ಥಾನದಲ್ಲಿ ಏನೇನಿತ್ತು ಅನ್ನೋದು ಕೂಡ ಎಲ್ಲ ಒಬ್ಬ ಇತಿಹಾಸ ತಿಳುವಳಿಕೆ ಇರುವಂಥ ವ್ಯಕ್ತಿ ನನಗೆ ಕೂಡ ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಸುದ್ದಿ ಕೂಡ ಆಗುತ್ತೆ ನನ್ನ ಯೂಟ್ಯೂಬ್ನಲ್ಲಿ. ಹಾಗಾಗಿ ಇವತ್ತು ಬನ್ನೂರಿನ ವೈಶಿಷ್ಟ್ಯಗಳಲ್ಲಿ ಇದು ಕೂಡ ಒಂದು. ತಾವೇನು ಮಾಡ್ತಾ ಇದ್ದೀರಾ, ಮನೆಗೂ ಒಬ್ರು ಬಂದು ಯಜಮಾನರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ತಾವೇನು ನೋಡ್ತಾ ಇದ್ದೀರಾ, ಬನ್ನಿ. ಹಾಗಾಗಿ ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ಕಾರ್ಯಕ್ರಮ ಇಲ್ಲಿ ಈ ಒಂದು ಕಲ್ಲು ನೋಡ್ತಾ ಇದ್ದೀರಾ, ಈ ವಿಗ್ರಹ ಇದು ನೋಡಿ. ಈ ವಿಗ್ರಹ ಬಂದು ಹಿಂದೆ ರಾಜ ಮಹಾರಾಜರು ಆಳದಂಥ ಕಾಲದಲ್ಲಿ ವೀರಗಲ್ಲು ಅನ್ನೋ ಒಂದು ವಿಗ್ರಹ ಕೂಡ ಇಲ್ಲಿ ನೆಡ್ತಾರೆ. ಅದು ಎಲ್ಲ ರಾಜರ ಮನೆತನಗಳು ಕೂಡ ಇರುವಂಥದ್ದು. ಯಾಕೆ ಅಂತಂದರೆ ರಾಜರು ಏನು ಆ ಒಂದು ವೀರಗಲ್ಲನ್ನ ಆ ಒಂದು ಸಂದರ್ಭದಲ್ಲಿ ನೆಡ್ತಾರೆ. ಅದು ಮಾಸ್ತಿಗಲ್ಲು, ವೀರಗಲ್ಲು ಅನ್ನೋ ಒಂದು ಕಲ್ಲು ಕೂಡ ನೆಡ್ತಾರೆ. ಆ ಒಂದು ವಿಶೇಷ ಇದು ಈ ಒಂದು ಕಲ್ಲಿನ ವಿಶೇಷ ಕೂಡ ಆಗಿರುತ್ತೆ. ಈ ಬನ್ನೂರಿನಲ್ಲಿ ಏನು ತಾವು ನೋಡ್ತಾ ಇದ್ದೀರಾ, ಈ ಒಂದು ಮಾಸ್ತಿಗಲ್ಲು, ವೀರಗಲ್ಲು ಅಂತ ಏನು ಕಲ್ಲುಗಳನ್ನ ಇವತ್ತು ರಾಜ ಮಹಾರಾಜರು ಆಳದಂಥ ಸನ್ನಿವೇಶದಲ್ಲಿ
ಆ ಸೈನಿಕರು ಸತ್ತಂತ ಜಾಗದಲ್ಲಿ ಈ ಥರ ಕಲ್ಲುಗಳನ್ನ ಕುರುಹುಗಳನ್ನ ಕೂಡ ಇರುತ್ತೆ. ಹಾಗಾಗಿ ಇದನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಆ ಸೈನಿಕರ ಒಂದು ಕುರುಹುಗಳು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಕಲ್ಲುಗಳ ನೆಡುವಂಥದ್ದು, ಆ ಥರ ಕಲ್ಲು ಬಹಳ ವಿಶೇಷವಾಗಿ ಈ ಒಂದು ಬನ್ನೂರಿನಲ್ಲಿ ಕೂಡ ಈ ಕಲ್ಲುಗಳು ಎಲ್ಲ ಕಡೆ ಕೂಡ ಸಿಗುತ್ತೆ. ನಾನು ಸುಮಾರು ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಹಾಗಾಗಿ ಒಂದು ಬನ್ನೂರಿನ ಬಗ್ಗೆ ಒಂದು ದೊಡ್ಡ ಎಪಿಸೋಡ್ ಕೂಡ ಮಾಡ್ತಾ ಇದ್ದೀನಿ. ರಾಜಮನೆತನ ಏನು ಆಳ್ವಿಕೆ ಮಾಡ್ತಿತ್ತು ಅದಕ್ಕೆ ಪುರಾವೆ ಕೂಡ ಇರುವಂಥ ವಿಚಾರಗಳು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಬನ್ನೂರಿನಲ್ಲಿರುವಂಥ ಒಂದು ಗಣಪತಿ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ ಏನು ಉದ್ಘಾಟನೆ ಆಯಿತು, ಆ 48 ಮಂಡಲ ಪೂಜೆಗಳಲ್ಲಿ ಇದು ಕೂಡ ಬಹಳ ದೊಡ್ಡ ದಾಸೋಹನ ಆಯೋಜನೆ ಮಾಡಿದ್ದಾರೆ. ಬನ್ನೂರಿನ ಒಕ್ಕಲಿಗ ಸಮುದಾಯದ ಎಲ್ಲರೂ ಕೂಡ ಇಲ್ಲಿ ಬಂದು ಸೇರಿರುವಂಥದ್ದು. ಪ್ರತಿದಿನ ಒಂದೊಂದು ಕುಟುಂಬ ಮಾಡುತ್ತೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ತಾವೇ ನೋಡ್ತಾ ಇದ್ದೀರಾ, ಇದು ಸಂಜೆಯಿಂದ ಕಾರ್ಯಕ್ರಮ, ಬೆಳಗ್ಗೆಯಿಂದ ಪೂಜೆ ಸ್ಟಾರ್ಟ್ ಆಗಿ ಸಂಜೆ ಕಾರ್ಯಕ್ರಮದಕ್ಕೂ ಕೂಡ ಹೋಗಿ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರುವಂಥದ್ದು. ಸರಿಸುಮಾರು ಒಂದು 10,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂಥ ಹೆಗ್ಗಳಿಕೆ ನಮ್ಮ ಬನ್ನೂರಿನ ಜನತೆಗೆ ಸೇರುವಂಥದ್ದು. ಹಾಗಾಗಿ ನೋಡೋಣ, ಒಟ್ಟು ಎಷ್ಟು ಸಾವಿರ ಜನಕ್ಕೆ ಊಟ? ಒಂದು 10,000 ಜನಕ್ಕ? ಹಾಂ. ಹಾಗಾಗಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಬನ್ನೂರಿನಲ್ಲಿ ವಿಶೇಷವಾಗಿ ಯಾವುದೋ ಒಂದು ಕಾರ್ಯಕ್ರಮಗಳಾಗಿದೆ. ಇನ್ನೇನು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ದೇವತೆ ಹಬ್ಬ ಕೂಡ 1 ತಿಂಗಳ ಕಾಲ ಭಾಳ ವಿಜೃಂಭಣೆಯಾಗಿ ಆ ಒಂದು ಧಾರ್ಮಿಕ ಆಚರಣೆ ಕೂಡ ಮಾಡುವಂಥದ್ದು. ಮತ್ತು ಆ ಒಂದು ದೇವಿಯ ಆಚರಣೆಗೆ ಎಲ್ಲೂ ಕೂಡ ಮಾಂಸಾಹಾರಿ ಕೂಡ ಮಾಡದಿರೋಂಥ ದೊಡ್ಡ ಜಾತ್ರಾ ಮಹೋತ್ಸವ ಕೂಡ ಇಲ್ಲಿ ಆಗುತ್ತೆ. ಹಾಗೇನೆ ಈ ತಾವೇ ನೋಡ್ತಾ ಇದ್ದೀರಾ, ಈ ಒಂದು ಎಲ್ಲ ಆಚರಣೆಗಳು ಕೂಡ ಬಹಳ ವಿಜೃಂಭಣೆಯಾಗಿ ಮಾಡುವಂಥ ಒಂದು ಬನ್ನೂರಿನ ಜನತೆಗೆ ವಿಶೇಷವಾದಂಥ ಒಂದು ಧಾರ್ಮಿಕ ಆಚರಣೆ ಕೂಡ ಮಾಡುವಂಥದ್ದು. ತಾವೇನು ನೋಡ್ತಾ ಇದ್ರಿ, ಇಲ್ಲಿ ಒಂದೇ ಸೂರಿನಲ್ಲಿ ಇಷ್ಟು ಜನ ದಾಸೋಹ ವ್ಯವಸ್ಥೆ ಮಾಡ್ತಾರೆ ಅಂತಂದರೆ ಕೆಲವೊಂದು ಕುಟುಂಬಗಳು ಕೂಡ ಇವತ್ತರೂ ಕೂಡ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಇವತ್ತು ಬನ್ನೂರಿನ ಒಕ್ಕಲಿಗ ಸಮಾಜದ ಎಲ್ಲರೂ ಕೂಡ ಯಜಮಾನರು ಸೇರಿಕೊಂಡು ಇವತ್ತು ಇನ್ನೊಂದು ದೊಡ್ಡ ದಾಸೋಹಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಸರಿಸುಮಾರು ಸಂಜೆ 6 ಗಂಟೆಯಿಂದನೂ ಕೂಡ ಇದು ದಾಸೋಹ ಸ್ಟಾರ್ಟ್ ಆಗಿದೆ. ಈ ಒಂದು ದಾಸೋಹಕ್ಕೆ ಮುಖ್ಯವಾಗಿ ಈ ದಾಸೋಹಕ್ಕೆ ವ್ಯವಸ್ಥಿತ ಮಾಡಿರೋರು ಬೀಡ್ನಳ್ಳಿ ಗ್ರಾಮದ ಯಾರು ನಮ್ಮ ರೈತ ಜನ ಇದ್ದಾರೆ, ಅವರು ಬಂದು ಈ ಒಂದು ದಾಸೋಹಕ್ಕೆ ಅಡುಗೆ ವ್ಯವಸ್ಥೆ ಮಾಡಿರೋದು ಕೂಡ ನೋಡ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೇನು ಬರುವಂಥ ದಿನಗಳಲ್ಲಿ ಈ ಒಂದು ಹಬ್ಬದ ನಂತರ, ಈ ಹಬ್ಬ ಅಂತಲೇ ಹೇಳ್ಬೇಕು, ಈ ಒಂದು ಹಬ್ಬದ ನಂತರ ಮುಂದಿನ ದಿನಗಳಲ್ಲಿ ಕೂಡ ಯಮದ್ರಮ್ಮನ ಹಬ್ಬ ಕೂಡ ಬರ್ತಾ ಇದೆ. ಅದು 1 ವಾರಗಳ ಕಾಲ, ನಮಸ್ಕಾರ ಸಿರಣ, 1 ವಾರಗಳ ಕಾಲ ಮಾಡುವಂಥ ಒಂದು ದೊಡ್ಡ ಆಚರಣೆ. ಹಾಗಾಗಿ ಇಡೀ 33 ಹಳ್ಳಿ ಸೇರುವಂಥ ಈ ಒಂದು ಗ್ರಾಮಕ್ಕೆ ಇದು ಬಹಳ ಪ್ರಸಿದ್ಧವಾಗಿರುವಂಥದ್ದು ಕೂಡ. ಯಾಕೆಂದರೆ ಇದು ಸುಮಾರು 10 ವರ್ಷದಿಂದ ಕೂಡ ಈ ಒಂದು ದೇವಸ್ಥಾನ ಉದ್ಘಾಟನೆ ಇಲ್ಲಿ ಮಾಡೋಕ್ಕಾಗಿರಲಿಲ್ಲ. ಮತ್ತು ಮೂಲ ವಿಗ್ರಹಗಳು ಕೂಡ ಅದೇ ಇತ್ತು. ಆ ಮೂಲ ವಿಗ್ರಹಗಳನ್ನು ಕೂಡ ಭಾಳ ಜೋಪಾನದಿಂದ ಕಾಪಾಡ್ಕೊಂಡು ಬಂದಂಥದ್ದು ಕೂಡ ನಾನು ಹೇಳಿದ್ದೆ. ಹಾಗಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಇವತ್ತು ಏನು ಈಗ ಒಂದು 15 ಹಿಂದೆ ಮಾಡಿದಂಥ ಒಂದು ಹನುಮ ಜಯಂತಿ ಏನಿದೆ ಬನ್ನೂರಿನಲ್ಲಿ ಭಾಳ ಯಶಸ್ವಿಯಾಗಾಯಿತು. ರಾಜಮನೆತನದ ಯದುವೀರ್ ಒಡೆಯರು ಕೂಡ ಬಂದಿದ್ದರು. ಜೊತೆಗೆ MP ಪ್ರತಾಪ್ ಸಿಂಹ ಅವರು ಮೊದಲನೇ ಬಾರಿಗೆ ಬನ್ನೂರು ಬಂದಂಥದ್ದು, ಮತ್ತು ಯದುವೀರ್ ಒಡೆಯರು 2ನೇ ಸಾರಿ ಬಂದಂಥದ್ದು. ಮತ್ತು ಈ ಒಂದು ರಾಜಮನೆತನದ ಒಡನಾಟ ಕೂಡ ಭಾಳ ಚೆನ್ನಾಗಿತ್ತು ಅಂತ ಕೂಡ ನಾನು ಹೇಳಿದ್ದೆ ನಿಮಗೆ. ಬನ್ನೂರಿನಲ್ಲಿ ಅಷ್ಟು ದೊಡ್ಡ ದೈವ ಆರಾಧನೆಗಳಿದೆ. ಮತ್ತು ಇಲ್ಲಿ ಅತಿ ಪಕ್ಕದಲ್ಲಿ ಸೇನಾಪತಿ ಅಂತಿದೆ, ಅಲ್ಲಿ ಸೈನಿಕರನ್ನ ಒಂದು ಇಡೋವಂಥ ಒಂದು ಜಾಗ ಆಗಿತ್ತು. ಹಾಗಾಗಿ ಆ ಊರಿಗೆ ಸೇನಾಪತಾಳಿ ಅಂತ ಬಂತು. ಮತ್ತು ಈ ಬನ್ನೂರಿನ ರಾಜಮನೆತನದ ಏನು ಆಳ್ವಿಕೆ ಇದ್ದಾಗ ಏನೇನು ಆಚರಣೆಗಳಾಯಿತು ಅದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಸುಮಾರು ಎಪಿಸೋಡ್ ಕೂಡ ಮಾಡಿ ನಿಮಗೆ ಯೂಟ್ಯೂಬ್ನಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನು. ಹಾಗೆ ನೀವು ನೋಡ್ತಾ ಇದ್ದೀರಿ, ಈ ಒಂದು ಕಲ್ಲು ಬಂದು ಇದು ಮಾಸ್ತಿಗಲ್ಲು ವೀರಗಲ್ಲು ಅಂತ. ಇದನ್ನ ಇಡಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ಸೈನಿಕರು ಯಾರು ಒಂದು ಯುದ್ಧದಲ್ಲಿ ಮಡಿತಾರೆ, ಅಂದರೆ ಸಾಯ್ತಾರೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಕಲ್ಲನ್ನ ನೆಟ್ಟು ಅದೊಂದು ಕುರುಹು ಕೂಡ ಇರುತ್ತೆ. ತಾವೇನು ನೋಡ್ತಾ ಇದ್ದಾರೆ, ಇಲ್ಲಿ ಯುದ್ಧದ ಕುರುಹುಗಳು ಕೂಡ ಇರುತ್ತೆ. ಆ ಒಂದು ಕಲ್ಲು ಇಡೋದು, ಈ ಥರ ಕಲ್ಲುಗಳು ಬನ್ನೂರಿನಲ್ಲಿ ಸುಮಾರು ಎಲ್ಲ ಕಡೆ ಕೂಡ ಇದೆ. ಹಾಗಾಗಿ ಇಲ್ಲಿ ರಾಜರ ಆಳ್ವಿಕೆ ಬಹಳ ದೊಡ್ಡ ಮಟ್ಟದ್ದು. ಮತ್ತು ರಾಜರ ಆಳ್ವಿಕೆಯಲ್ಲಿ ಸರಿಸುಮಾರು ಮಂಟಪಗಳು ಕೂಡ ಬರುತ್ತೆ. ಇಲ್ಲಿ ಮಂಟಪಗಳು ಬಂದಾಗ ಏನಂತಂದ್ರೆ, ಅಲ್ಲಿ ಯಾರು ಶತ್ರುಗಳು ಬಂದಾಗ ರಾಜರು ಆ ಒಂದು ಕಳೆ ಕೂಗೋದಕ್ಕೋಸ್ಕರನೇ ಆ ಮಂಟಪಗಳನ್ನ ಕಟ್ಸಿದ್ರು ಅನ್ನೋದು ಬಹಳ ಇತಿಹಾಸ ಇರುವಂಥ ಒಂದು ಪ್ರಸಿದ್ಧವಾದಂಥ ಊರಿದು.
ಸುಮ್ಮನೆ ನಮ್ಮ ಊರ ಬಗ್ಗೆ ನಾವು ಮೊದಲು ತಿಳ್ಕೊಬೇಕು. ಇನ್ನೂ ಹಲವಾರು ಕುರುಹುಗಳು ಕೂಡ ಇದೆ ಇಲ್ಲಿ. ಒಂದು ಧಾರ್ಮಿಕ ಆಚರಣೆ ಆಗಿರ್ಬೋದು ಮತ್ತು ರಾಜಮನೆತನದ ಒಡೆತನ ಇರುವಂಥ ಒಂದು ಕೆಲವೊಂದು ವಿಚಾರಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ತಾವೇ ನೋಡ್ತಾ ಇದ್ರೆ ನಿಜವಲ್ಲೂ ಇದು ಬಹಳ ದೊಡ್ಡ ಮಟ್ಟದ ಒಂದು ಧಾರ್ಮಿಕ ಆಚರಣೆ. 48 ದಿನ ಮಂಡಲ ಪೂಜೆ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಆ ಒಂದು 48 ದಿನ ಮಂಡಲ ಪೂಜೆನ ಬಹಳ ಯಶಸ್ವಿಯಾಗಿ ಕೂಡ ಈ ನಮ್ಮ ಬನ್ನೂರು ಗ್ರಾಮದ ಯಜಮಾನರುಗಳು ಎಲ್ಲ ಕೋಮಿನ ಯಜಮಾನರು ಕೂಡ ಅವರೊಂದು ದಿನ ಜವಾಬ್ದಾರಿ ತಗೊಂಡು ಮಾಡ್ತಾರಂಥದ್ದು. ತಾವೇ ನೋಡ್ತಾ ಇದ್ದೀರಾ, ಸರಿಸುಮಾರು ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಆದಂಥ ಒಂದು ದಾಸೋಹ ಇದು. 6 ಗಂಟೆಯಿಂದ ದಾಸೋಹ ಸ್ಟಾರ್ಟ್ ಆಗಿದೆ, ಇವಾಗಲೂ ಕೂಡ ನಡೀತಾ ಇದೆ. ಇನ್ನೂ ಕೂಡ ಅಕ್ಕಿನ ಹಾಕಿ ಅನ್ನ ಮಾಡುವಂಥದ್ದು ಕೂಡ ಸುಮಾರು 12 ಗಂಟೆವರೆಗೂ ಕೂಡ ಊಟದ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ಇವತ್ತು ಮಾಡ್ತಾ ಇರುವಂಥದ್ದು ಬನ್ನೂರಿನ ಒಕ್ಕಲಿಗ ಸಮಾಜದ ಎಲ್ಲ ಯಜಮಾನರು ಕೂಡ ಸೇರಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥದ್ದು ನಮ್ಮ ರೈತ ಸಂಘದ ಅಧ್ಯಕ್ಷರ ಸೂರ್ಯ. ಹಾಗಾಗಿ ಏನು ಅಂತಂದ್ರೆ, ಒಂದು ಈ ಧಾರ್ಮಿಕ ಆಚರಣೆ ಬಂತು ಅಂತಂದ್ರೆ ಅವ್ರು ಎಲ್ಲರೂ ಕೂಡ ಒಗ್ಗಟ್ಟಾಗುವಂತ ನಮ್ಮ ಹಿಂದೂ ಸನಾತನ ಧರ್ಮದ ವಿಚಾರವಾಗಿ ಹೇಳುವುದಾದ್ರೆ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಬೇರೆ ಬೇರೆ ಗ್ರಾಮದ ಯಜಮಾನರು ಕೂಡ ಬಂದಿರೋದು ವಿಶೇಷ. ಮುಖ್ಯವಾಗಿ ಈ ಬನ್ನೂರಿಗೆ ರಾಜರು ಆಳ್ವಿಕೆ ಇದೆ. ಆಗಲೇ ನಿಮ್ಗೆ ಹೇಳಿದೆ, ಸೇನಾಪತ್ತಳಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಅಲ್ಲಿ ಸೈನ್ಯಗಳನ್ನ ಇರೋಕೆ ಬಿಡಾರಗಳನ್ನ ಮಾಡ್ತಿದ್ದಂತ ಒಂದು ಸಂದರ್ಭ. ಹಾಗಾಗಿ ಸೇನಾಪತ್ತಳಿ ಪಕ್ಕದ ಸೇನಾಪತ್ತಳಿ ಅಂತ ಬಂದಂಥದ್ದು. ಮತ್ತೆ ಇಲ್ಲಿ ಕಾಡಾಯನಕೊಳ ಅಂತಿದೆ, ಅಲ್ಲಿ ತಲಕಾಡಿನ ಒಬ್ಬ ರಾಜನ ಹೆಸರು ಕಾಡಾಯನಕೊಳ ಅಂತ ಬಂದಿದ್ದು. ಹಾಗಾಗಿ ಬಹಳ ಇತಿಹಾಸ ಪ್ರಸಿದ್ಧವಾದಂತ ಈ ಒಂದು ಊರಿನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೆ ತಾವೇನು ನೋಡ್ತಾ ಇದ್ದೀರಾ, 48 ದಿನಗಳ ಮಂಡಲ ಪೂಜೆ ಬಹಳ ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ಹಾಗೆ ಮಾಡಿರುವಂಥದ್ದು. ಮತ್ತೆ ಎಲ್ಲ ಜನಾಂಗದ ಯಜಮಾನರಿಗೂ ಕೂಡ ಒಂದು ಪ್ರತಿಷ್ಠಿತವಾಗಿ ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮಗಳನ್ನ ಒಬ್ಬರಿಗಿಂತ ಒಬ್ರು ಬಹಳ ಚೆನ್ನಾಗಿ ಮಾಡಿರೋದು ವಿಶೇಷ. ಇವತ್ತು ಮಾಡ್ತಿರುವಂಥದ್ದು ಬನ್ನೂರಿನ ಒಕ್ಕಲಿಗ ಸಮುದಾಯದ ಯಜಮಾನರುಗಳು ಜವಾಬ್ದಾರಿ ತಗೊಂಡು ಮಾಡಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ಎಲ್ಲ ಯುವಕರು ಕೂಡ ಈ ಒಂದು ದಾಸೋಹಕ್ಕೆ ಮತ್ತೆ 48 ಮಂಡಲ ಪೂಜೆಗೆ ಯಶಸ್ವಿಯಾಗಿದೆ. ಮತ್ತೆ ಮೊನ್ನೆ 6ನೇ ತಾರೀಕು ಕೂಡ ಬಹಳ ದೊಡ್ಡ ಮಟ್ಟದ ಮತ್ತೆ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ರು. ಅದು ನಾವು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥದ್ದು ಆ ಯುವಕ ಮಿತ್ರರು ಕೂಡ ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ರು. ನನಗೂ ಕೂಡ ಆಹ್ವಾನ ಇತ್ತು, ನಾನು ಬರೋಕ್ಕಾಗಲಿಲ್ಲ ಅವತ್ತು 6ನೇ ತಾರೀಕು. ಹಾಗಾಗಿ ಇವತ್ತು ನಾನು ಫ್ರೀ ಆಗಿದ್ದೀನಿ. ನಾನು ಇದು ಕೂಡ ಒಂದು ಸಣ್ಣ ಅಳಿಲು ಸೇವೆ, ನಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವತ್ತು ತೋರಿಸ್ಬೇಕು, ನಮ್ಮ ಊರಿನ ಹೆಮ್ಮೆಯ ಈ ಒಂದು ಧಾರ್ಮಿಕ ಆಚರಣೆಗಳು ಯಾವತ್ತೂ ಕೂಡ ನಾವು ಮರಿಬಾರದು. ಹಾಗಾಗಿ ನಾವು ಇಲ್ಲಿರೋದ್ರಿಂದ ನಾವು ಕೆಲವೊಂದು ಧಾರ್ಮಿಕ ಆಚರಣೆಗಳು ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಅನ್ನೋ ಒಂದು ಸನ್ನಿವೇಶ ಇದೆ. ಬನ್ನೂರು ಅನ್ನೋದು ಕೇವಲ ಬರೀ ರಾಜಕೀಯ ವಲಯಕ್ಕಲ್ಲ, ನಿರ್ಣಯಕಾರಿ ವಲಯಕ್ಕಲ್ಲ. ಹಾಗಾಗಿ ಧಾರ್ಮಿಕ ಆಚರಣೆಯು ಕೂಡ ಪ್ರಸಿದ್ಧಿ ಆಗಿರುವುದಂತ ಕೂಡ ನಾವು ಹೇಳ್ಬೋದು. ನೋಡಿ, ತಾವು ನೋಡ್ತಾ ಇದ್ದೀರಾ, ಮನೆಗೂ ಕೂಡ ಹುಡುಗರು ಬಂದು ಆ ಒಂದು ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ತಾರೆ. ನೋಡಿ ಇಲ್ಲಿ ಈ ಒಂದು ಕಂಬ ಇದೆಯಲ್ಲ, ಈ ಒಂದು ಏನಿದೆ ಇದು ಗರುಡಗಂಬ. ಈ ಒಂದು ಗರುಡಗಂಬದ ಕೂಡ ವಿಶೇಷ ಇದೆ. ಇಲ್ಲಿ ಮಾರಮ್ಮನ ದೇವಸ್ಥಾನ ಏನು ಗರುಡಗಂಬ ಇದೆ, ಇದೇ ತರ ಪ್ರತಿಯೊಂದು ಕೂಡ ದೇವಸ್ಥಾನಗಳಿಗೂ ಗರುಡಗಂಬ. ಅದರಲ್ಲೂ ಶ್ರೀರಾಮನ ದೇವಸ್ಥಾನದ ಗರುಡಗಂಬ ಕೂಡ ನಾವು ನೋಡಬಹುದು. ಅಲ್ಲಿ ಹೋಳಿ ಹಬ್ಬದ ದಿನ ಶ್ರೀರಾಮನ ಬನ್ನೂರಿನ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಮುಂದೆ ಹೋಳಿ ಹಬ್ಬಕ್ಕೆ ದೊಡ್ಡ ಒಂದು ಕೊಳ ಕೂಡ ಇದೆ. ಅದನ್ನ ಆ ಒಂದು ದಿನ ಅದನ್ನ ಓಪನ್ ಮಾಡ್ತಿದ್ರು ಹಿಂದೆ. ಹಾಗೆ ಈಗ ಅದೆಲ್ಲ ಮಾಡೋಕ್ಕಾಗಲ್ಲ, ಸಮಸ್ಯೆಗಳು ಕೂಡ ಆಗುತ್ತೆ. ಏನಿಲ್ಲ, ನಾವು ನೋಡ್ತಾ ಇದೀವಿ ಇಷ್ಟು ಅಂಗಳ ಕೂಡ ಒಂದು ರಾಜರ ಒಡೆತನದಲ್ಲಿದ್ದಂಥದ್ದು. ಬನ್ನೂರಿನ 33 ಹಳ್ಳಿ ಕೂಡ ರಾಜನ ಒಡೆತನದಲ್ಲಿದ್ದಂಥದ್ದು. ಈ ಒಂದು ಕೆಲವೊಂದು ಕೊಳಗಳು ಕೂಡ ಇದೆ ಇಲ್ಲಿ, ವಿಶೇಷವಾದಂಥ ಒಂದು ಕೊಳಗಳು. ಅದು ಶಿವನ ಕೊಳ ಮತ್ತೆ ಕಾಡನ ಕೊಳ ಅಂತ. ಅದೆಲ್ಲ ಸರಿಸುಮಾರು ಕ್ರಿಸ್ತ ಪೂರ್ವದ ಒಂದು ವಿಚಾರಗಳು ಕೂಡ ನಾವು ನೋಡ್ಬೋದು. ನಾವು ಅನ್ಕೊಬೋದು ಬನ್ನೂರು ಬಹಳ ಏನೋ ಒಂದು ಸಣ್ಣ ವಿಚಾರ ಕೂಡ ವಿಶೇಷವಾಗಿದೆ ಅಂತ. ನಿಜವಾದ ಇಲ್ಲ, ಇದು ಬಹಳ ದೊಡ್ಡ ಮತ ವಿಚಾರ ಕೂಡ ಇದೆ. ಬನ್ನೂರಿನ ಇತಿಹಾಸ, ರಾಜಮನೆತನ ಇತಿಹಾಸ ಕೂಡ ಇದೆ. ಇಲ್ಲಿ ರಾಜಕೀಯಕ್ಕೆ ಬಹಳ ಭದ್ರ ಬುನಾದಿ ಕೂಡ ಆದಂತ ಒಂದು ನಿರ್ಣಯಕಾರಿ ಆದಂತ ಒಂದು ಈ ಒಂದು ಬನ್ನೂರು ರಾಜಕೀಯ ನಿರ್ಣಯಕ್ಕೂ ಜೊತೆಗೆ ಧಾರ್ಮಿಕ ಆಚರಣೆಗೆ ಒತ್ತು ಕೊಟ್ಟಂತಹ ಎಲ್ಲ ಬನ್ನೂರಿನ ಯಜಮಾನರುಗಳು, ಬನ್ನೂರಿನ ಸುತ್ತಮುತ್ತಲ ಗ್ರಾಮದ 33 ಹಳ್ಳಿಯ ಗ್ರಾಮದ ವಿಶೇಷ ಧಾರ್ಮಿಕ ಆಚರಣೆ ಕೂಡ ನಡೆಯುವಂಥದ್ದು. ಹಾಗಾಗಿ ಇವತ್ತು ಈ ತರ ಒಂದು ಕಾರ್ಯಕ್ರಮಗಳಾಗಬೇಕು ಅಂತಂದ್ರೆ ಇದು ಇವತ್ತು ಸಾಮರಸ್ಯದ ಮತ್ತೊಂದು ವಿಚಾರ. ತಾವು ನೋಡ್ತಾ ಇದ್ದೀರಾ,
ತಾವೇ ನೋಡ್ತಾ ಇದ್ದೀರ ಈ ಒಂದು ವಿಚಾರವಾಗಿ ಸಾಮರಸ್ಯದ ವಿಚಾರವಾಗಿ ನಾವು ಹೇಳೋದಾದ್ರೆ ಈ ತರ ಧಾರ್ಮಿಕ ಆಚರಣೆಗಳಾದಾಗ ಊರಿನ ಸಾಮರಸ್ಯ ಕಾಪಾಡ್ಬೋದು, ಜೊತೆಗೆ ಜಾತಿ ಭೇದ ಭಾವ ಮರೆಯುವಂತ ಈ ಒಂದು ಕ್ಷಣ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಏನು ನಾವು ನೋಡ್ತಾ ಇದೀವಿ, ಪಕ್ಷಾತೀತವಾಗಿ ಸೇರುವಂತ ವಿಚಾರಗಳು ಅಂತಂದ್ರೆ ಅದು ಧಾರ್ಮಿಕ ಆಚರಣೆಗಳು. ಈ ಒಂದು ಧಾರ್ಮಿಕ ಆಚರಣೆಗಳು ಯಾವಾಗ ಬಂದರೂ ಕೂಡ ಸಾಮರಸ್ಯದ ಮತ್ತು ಜಾತಿ ಭೇದ ಭಾವ ಮರೆತು ಮಾಡುವಂತ ಕಾರ್ಯಕ್ರಮ ಅಂತಂದ್ರೆ ಈ ತರ ದೇವತಾ ಕಾರ್ಯಕ್ರಮ ಜೊತೆಗೆ ದಾಸೋಹ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗುತ್ತೆ. ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಇಡೀ ರಾಜ್ಯದಲ್ಲಿ ಇವತ್ತು ಬನ್ನೂರನ್ನ ಗುರುತಿಸುವಂಥದ್ದು ಕಾರಣ ಏನು ಅಂತಂದ್ರೆ ಅದು ಧಾರ್ಮಿಕ ಆಚರಣೆಯಲ್ಲಿ. ಹಾಗಾಗಿ ತಾವೇ ನೋಡ್ತಾ ಇದ್ರೆ ಈ ಒಂದು ಧಾರ್ಮಿಕ ಆಚರಣೆಗಳಿಗೆ ಒತ್ತು ಕೊಟ್ಟಂತ ಬನ್ನೂರಿನ ಗ್ರಾಮದ ಎಲ್ಲ ಕೋಮಿನ ಜನಗಳು ಕೂಡ ಒಮ್ಮೆಲೆ ಸೇರುವಂಥದ್ದು. ಮತ್ತೆ ಬನ್ನೂರಿನಿಂದ ಹೊರಟಂತ ಸರಿಸುಮಾರು 33 ಹಳ್ಳಿ ಕೂಡ ಇಲ್ಲಿ ಸೇರುತ್ತೆ. ತಾವೇ ನೋಡ್ತಾ ಇದ್ರಿ, ಇದು ಗಣಪತಿ ದೇವಸ್ಥಾನ ಸರಿಸುಮಾರು 10 ವರ್ಷಗಳಿಂದ ಇದನ್ನ ಉದ್ಘಾಟನೆ ಮಾಡಕ್ ಆಗಿರಲಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ 48 ದಿನಗಳ ಮಂಡಲ ಪೂಜೆ ಬಹಳ ಯಶಸ್ವಿಯಾಗಿ ಗ್ರಾಮಸ್ಥರು ಮಾಡಿದ್ದಾರೆ. ಆ ಒಂದು 48 ಮಂಡಲ ಪೂಜೆ ಮಾಡುವಂಥದ್ದು ಬಹಳ ಕಷ್ಟ. ಯಾಕೆಂದ್ರೆ 48 ಮಂಡಲ ಪೂಜೆಗೆ ಈ ತರ ದೊಡ್ಡ ದಾಸೋಹಗಳನ್ನ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ತಾವು ನೋಡಿದಂತ ಈ ಒಂದು ಸನ್ನಿವೇಶ ಬನ್ನೂರು ಮತ್ತೊಮ್ಮೆ ರಾಜ್ಯದಲ್ಲಿ ಮನೆ ಮಾತಾಗ್ತಾ ಇದೆ. ಇನ್ನೇನು ಮುಂದಿನ ದಿನಗಳಲ್ಲಿ ಕೂಡ ಗ್ರಾಮ ದೇವತೆ ಹಬ್ಬ ಸರಿಸುಮಾರು 1 ತಿಂಗಳ ಕಾಲ ಕಟ್ಟುಪಾಡಿಗೆ ಒಳಪಟ್ಟಂತೆ, ನೀತಿ ನಿಯಮಗಳಿಗೆ ಒಳಪಟ್ಟಂತೆ ಎಲ್ಲ ಧಾರ್ಮಿಕ ಆಚರಣೆಗಳು ಕೂಡ ಆಗುತ್ತೆ. 12 ದಿನಗಳು ಕೂಡ ಹಬ್ಬದ ವಾತಾವರಣ ಕೂಡ ಇರುವಂಥದ್ದು. ಎಲ್ಲ ಜನಾಂಗದ ಯಜಮಾನರುಗಳನ್ನ ಕರೆದು ಅವ್ರನ್ನ ಕೂಡಿಸಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಯಮಧರ್ಮ ಜಾತ್ರೆಯ ವಿಶೇಷ. ಮತ್ತೆ ಇಲ್ಲಿ ಒಂದು ವಿಚಾರ ಹೇಳಬೇಕು, ಮೊದಲನೇ ದಿನ ವೀಳ್ಯ ಅಂತ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಜನಾಂಗದ ಯಜಮಾನರು ಕೂಡ ಕೊಡ್ತಾರೆ. ಸರಿಸುಮಾರು 450-600 ವೀಳ್ಯನ ಕೊಡುವಂಥ ದೊಡ್ಡ ಗ್ರಾಮ ಅಂತಂದ್ರೆ ಅದು ಬನ್ನೂರು. ಅದು ಕೂಡ ನಿಮಗೆ ತೋರಿಸಿ ಹೋಗ್ತೀನಿ. ಒಟ್ಟಿನಲ್ಲಿ ಇವತ್ತು 48 ದಿನಗಳ ಕಾಲ ಕಾರ್ಯಕ್ರಮ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ಅದ್ದೂರಿ ದಾಸೋಹ ಕೂಡ ನಡೀತಾ ಇರೋದು ವಿಶೇಷ.